Green Planet Bio product. ಇಲ್ಲ ಮಾತಾಡಿ ಫಸ್ಟ್ ಇದು ಕೇಳಿ ಇದು ಯಾವ ಊರು ಇದು ನಾವು ಈ ಗ್ರೀನ್ ಪ್ಲಾನೆಟ್ ಸಂಸ್ಥೆಯಿಂದ ಬಂದಿದ್ದೀವಿ. ಇದು ಎಷ್ಟು ಎಕರೆ ಜಮೀನು? ಇದು 2.5 ಎಕರೆ. 2.5 ಎಕರೆ. ಇದು ಏಲಕ್ಕಿ ಬಾಳೆ? ಏಲಕ್ಕಿ ಬಾಳೆ 1.5 ಎಕರೆ. 1.5 ಎಕರೆ. ಈಗ ಇದಕ್ಕೆ ಗ್ರೀನ್ ಪ್ಲಾನೆಟ್ ಉತ್ಪನ್ನ ಬಳಸಿದ್ದೀರಿ? ಹೌದೌದು. ಯಾವ್ಯಾವ್ದು ಬಳಸಿದ್ರಿ ಗ್ರೀನ್ ಪ್ಲಾನೆಟ್ ಉತ್ಪನ್ನ? ನನ್ನ ಹೆಸರು ಸೋಮಶೇಖರ್ ಅಂತೇಳಿ ಮಾದಾಪುರ. ನಾನು ಪ್ರಾರಂಭದಲ್ಲಿ ಇದ್ರ ಬಗ್ಗೆ ನೀವು ನಂಗೆ ಅಡ್ವೈಸ್ ಮಾಡಿದಾಗ ನಂಗೆ ಸ್ವಲ್ಪ ಇದ್ರ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ. ಒಂದ್ಸಾರಿ ಪ್ರಯತ್ನ ಮಾಡೋಣ ಅಂತ ಹೇಳಿ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮೊದಲು ಒಂದು 3 ತಿಂಗಳಿಗೆ ಒಂದು ಭೂಮಿ ಪವರ್ ಅಂತ ಹೇಳಿ ಅದನ್ನ 1 ಎಕರೆಗೆ 1 ಬ್ಯಾಗ್ 12 kg ಬ್ಯಾಗು 2 ಬ್ಯಾಗ್ ಅದನ್ನು ಕೊಟ್ಟೆ. ಆಮೇಲೆ ಪ್ರತಿ ತಿಂಗಳು ಒಂದು 5 ತಿಂಗಳವರೆಗೆ ನೈಟ್ರೋಕಿಂಗು ಮತ್ತೆ ಗ್ರೋ ಅಂತ ಹೇಳಿ ಅದೊಂದು ಲಿಕ್ವಿಡ್ ಐಟಮ್ ಅದನ್ನ ಪ್ರತಿ ಒಂದು ಗಿಡಕ್ಕೂ ಸ್ಪ್ರೇ ಮಾಡಿಸ್ಕೊಂಡ್ ಬಂದೆ. 5 ತಿಂಗಳಾದ್ಮೇಲೆ ನೈಟ್ರೋಕಿಂಗ್ ಗ್ರೋ ನಿಲ್ಲಿಸಿ ನೈಟ್ರೋಕಿಂಗು ಮತ್ತೆ ಬ್ಲೂಮ್ ಅದನ್ನ ಒಂದು 2 ಬಾರಿ ಕೊಟ್ಟಿದ್ದೀನಿ. ಇವಾಗ ಕಳೆದ ಒಂದು 15 ದಿನದ ಹಿಂದೆ ಈ ರೀತಿ ಕೆಂಪೆಲೆ ಕಾಣಿಸ್ಕೊತು. ಈಗ ಅದಕ್ಕೆ ಪಂಗೋಯಿಟ್ಟು ಅಂತ ಹೇಳಿ ಅದೊಂದು ಲಿಕ್ವಿಡ್ ಐಟಮ್ ನ 2 ಸಾರಿ ಸ್ಪ್ರೇ ಮಾಡಿದ್ದೀನಿ. ಈಗ ಅದೆಲ್ಲ ತುಂಬಾ ಅವಾಯ್ಡ್ ಆಗಿದೆ. ಈಗ ಪಂಗೋಯಿಟ್ ಸ್ಪ್ರೇ ಕೊಟ್ಮೇಲೆ ಅದೆಲ್ಲ ಅವಾಯ್ಡ್ ಆಗಿದೆ. ಈಗ ಯಾವ ರೀತಿ ಅನಿಸ್ತಾ ಇದೆ ಬಾಳೆ? ನಂಗೆ ತುಂಬಾ ತುಂಬಾ ಸಮಾಧಾನ ಅಂತ ಅನಿಸ್ತಾ ಇದೆ. ಇವತ್ತು ಈ ಗೊನೆ ಎಲ್ಲ ನೋಡಿದ್ರೆ ಹೆಚ್ಚು ಕಡಿಮೆ 15 kg ಮೇಲ್ ಬರೋ ತರ ಇದೆ. ಬರಬಹುದು. ನನಗೂ ಇದೆ ಮೊದಲು. ಎಷ್ಟೋ ಜನ ಆರ್ಗಾನಿಕ್ ಅಲ್ಲಿ ಬೆಳೆಯಕ್ಕಾಗಲ್ಲ ಅಂತಾರೆ. ಈಗ ಇದೊಂದು ಉದಾಹರಣೆ ಇದು. ಅಲ್ಲ, ಪ್ರಾರಂಭದಲ್ಲಿ ಇದ್ರ ಬಗ್ಗೆ ನಂಗೆ ಅಸಡ್ಡೆ ಇತ್ತು. ಏನಪ್ಪ ಈ ಕೆಮಿಕಲ್ ಹಾಕಿ ಬೆಳೆಯಕ್ಕಾಗಲ್ಲ, ಆರ್ಗ್ಯಾನಿಕ್ ಆಗುತ್ತಾ ಅನ್ನೋ ಒಂದು ಏನು ಒಳ್ಳೆದ ಮನಸ್ಸಿನಿಂದ ಏನೋ ಪ್ರಯತ್ನ ಮಾಡೋದ ಅನ್ಬಿಟ್ಟು ಮಾಡಿದೆ. ಏನು ತುಂಬಾ ನಮ್ಗೆ ಸಮಾಧಾನ ಆಗಿದೆ ಆರ್ಗ್ಯಾನಿಕ್. ಈಗ ಇದು ಅಂದ್ರೆ ನೋಡಿ, ನೈಟ್ರೋಕಿಂಗು ಇದು 2ನೇ ತಿಂಗಳಿಂದ ಪ್ರಾರಂಭ ಮಾಡಿ 5ನೇ ತಿಂಗಳೊಳಗೆ ಈ ನೈಟ್ರೋಕಿಂಗು ಮತ್ತೆ ಗ್ರೋ ಅದು ಬಾಟಲ್ ಮಿಸ್ ಆಗಿದೆ, ಅದನ್ನ ಕೊಡಬೇಕು. 5 ತಿಂಗಳಾದ್ಮೇಲೆ ಇದನ್ನ ನಿಲ್ಲಿಸಿ ಬ್ಲೂಮು ಮತ್ತೆ ಇದ್ರ ಜೊತೆಗೆ 13-0-42 ಅಂತ ಹೇಳಿ ಕೆಮಿಕಲ್ ಪೊಟ್ಯಾಸ್ ಐಟಮ್ ಅದನ್ನ ಸ್ಪ್ರೇ ಮಾಡ್ಕೊಂಡ್ ಬಂದಿದ್ದೀನಿ. ಈಗ ಈ ಕೆಂಪೆಲ್ಲ ಕಾಣಿಸ್ಕೊಂಡ್ಮೇಲೆ ಪಂಗೋಯಿಟ್ಟೆ ಅಂತ ಹೇಳಿ ಇದನ್ನ 2 ಬಾರಿ ಸ್ಪ್ರೇ ಮಾಡಿದ್ದೀನಿ. ತುಂಬಾ ಅವಾಯ್ಡ್ ಆಗಿದೆ. ಬೇರೆ ಕಡೆ ನಾವು ಸುಮಾರು ಕಡೆ ಹೋಗ್ಬೇಕಾದ್ರೆ ನೋಡ್ತಾ ಇದೀನಲ್ಲ, ಎಲ್ಲ ತುಂಬಾ ಕೆಂಪೆಲ್ಲ ಮೇಲ್ಕಡೆ ಹೊರಟೋಗಿದೆ. ಅದನ್ನ ಕಂಪೇರ್ ಮಾಡಿದ್ರೆ ನಮ್ಗೆ ತುಂಬಾ 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 ಕಡಿಮೆ ರೇಟ್ ಅಲ್ಲಿ ಕೆಲಸ ಮಾಡಿದೆ ಅಂತ ಹೇಳ್ತೀನಿ. ಈಗ ಮಾದಾಪುರದಲ್ಲಿ ಇವರೊಬ್ರು ಬಳಸಿದ್ದಾರೆ, ಚಿಕ್ಕಮದಲ್ಲಿ ನಾನ್ ಬಳಸಿದ್ದೀನಿ, ರಾಜಶೇಖರ ಮೂರ್ತಿ ಅಂತ. ನಾನೇ ಕಡಿಮೆ 5-6 ವರ್ಷದಿಂದ ಗ್ರೀನ್ ಪ್ಲಾನೆಟ್ ಪದ್ಧತಿಗೆ ಬಳಸ್ತಾ ಇದ್ದೀನಿ. ಜೊತೆಗೆ ಏನು ಅಂದ್ರೆ ನಮ್ದೇ ಬಾಳೆ, ನಾನು ಪೂರ್ತಿ ಬರೀ ಬಾಳೆ ಬೆಳೆನೆ. ಇವತ್ತು ನಮ್ಮ ಗ್ರಾಮದಲ್ಲಿ ಎಲ್ಲಾ ಬಾಳೆಗಳು ಕೆಮಿಕಲ್ ಬೆಳೆವೆಲ್ಲ ಸುಳಿವರೆಗೂ ಹೊಟ್ಟೋಗಿದೆ, ಸಿಗೋಟವಕ. ಈ ನಮ್ಮೆಲ್ಲ ಕಂಟ್ರೋಲ್ ಆಗಿದೆ. ಇವರು ನಾವು ಒಟ್ಟಿಗೆ ಗಿಡ ನಾಟಿ ಮಾಡಿದ್ವಿ, ಒಂದೇ ತರ ಫಾಲೋ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ರೈತ ಬಾಂಧವರಲ್ಲಿ ಒಂದು ವಿನಂತಿ, ಈಗ ನನ್ನ ಒಂದು ಅನುಭವದ ಪ್ರಕಾರ ದಯವಿಟ್ಟು ಯಾರೇ ಆದ್ರೂ ಈ ಬಯೋಕೆಮಿಕಲ್ ಆರ್ಗ್ಯಾನಿಕ್ ಗ್ರೀನ್ ಪ್ಲಾನೆಟ್ ಉತ್ಪನ್ನವನ್ನು ಬಳಸಿ ಉತ್ತಮವಾದ ಬೆಳೆ ಬೆಳೆಯಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಒಂದ್ಸರಿ ಪ್ರಯತ್ನ ಮಾಡಿ ಭೇಟಿ ಕೊಂಡಾಗಿದ್ದೀನಿ. ಎಷ್ಟು ನಿಮಿಷ ಆಗಿದೆ ನೋಡಿ ರೈತರೇ, ಈ ಗುಣ ಎಷ್ಟು ತುಂಬಾ ಚೆನ್ನಾಗಿದೆ ಅಂದ್ರೆ ಮ್ಯಾಕ್ಸಿಮಮ್ ನಿಮ್ಗೆ 15 kg ಮೇಲ್ ಬರುತ್ತೆ, ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ.